ಸ್ಟೂಡೆಂಟ್ಸ್ 1.3 ಅಲ್ಲಿ ಪ್ರಶ್ನೆ ನಂಬರ್ 3 ಅದರಲ್ಲಿ ರೋಮನ್ ನಂಬರ್ 4 A3 is equal to 15, S10 is equal to 125, question mark, A10 is equal to question mark, A3 is equal to 15, S15 Yes. A3 is equal to 15, S10 is equal to 125. ಸಾಮಾನ್ಯ ವ್ಯತ್ಯಾಸ ಪ್ರಶ್ನಾರ್ಥಕ ಚಿಹ್ನೆ ಇದೆ. A10 is equal to question mark. ಇಲ್ಲಿ ಗೊತ್ತಿರುವ ಪದಗಳು A3 15 ಇದೆ, S10 125 ಇದೆ. A3 ಅಂದ್ರೆ ಯಾವ ರೀತಿ? A plus 2D is equal to 15. A3 ಅಂದ್ರೆ ಏನಂತ ಬರೀತೀವಿ ನಾವು? A plus 2D is equal to 15. ಗೊತ್ತಿರುವುದು S10 ಗೊತ್ತಿದೆ. ಫಾರ್ಮುಲಾ Sn is equal to n divided by 2, 2A plus n minus 1 into D. S10 ಅಂದ್ರೆ n ಬೆಲೆ ಎಷ್ಟೈತಿ? 10 divided by 2, 2A plus 10 minus 1 into D. D ಬೆಲೆನೂ ಗೊತ್ತಿಲ್ಲ. S10 ಬೆಲೆ ಗೊತ್ತಿದೆ 125. 125 is equal to 2 1 2 5 5 2A plus 9D 5 7 125 divided by 5 is equal to 2A plus 9D 5 1 5 25. ಇಲ್ಲಿ 2A plus 9D is equal to 25. ಇದು 2. ಈಗ 1 ಮತ್ತು 2 ಅನ್ನು ತೆಗೆದುಕೊಂಡು 2 minus 1 2A plus 9D is equal to 25. A plus 2D is equal to 15. ಇಲ್ಲಿ ಯಾವುದು ಕ್ಯಾನ್ಸಲ್ ಆಗಲ್ಲ. ಆದ ಕಾರಣ ಸಮೀಕರಣ 1ಕ್ಕೆ 2ರಿಂದ ಗುಣಿಸಿದಾಗ ಏನಾಗುತ್ತೆ ನೋಡಿ? 2 ಗುಣಾಕಾರ A 2A ಪ್ಲಸ್ 4D is equal to 30. ಮೈನಸ್ ಪ್ಲಸ್ ಇದ್ದದ್ದು ಮೈನಸ್, ಪ್ಲಸ್ ಇದ್ದದ್ದು ಮೈನಸ್ ಆಯ್ತು. these two are cancel. 9D ಒಳಗೆ 4D ಹೋಯ್ತಂದ್ರ 5D is equal to ಮೈನಸ್ 30 ಆಗಿದೆ. ಮೈನಸ್ 30ರಲ್ಲಿ ಪ್ಲಸ್ 25 ಹೋಯ್ತಂದ್ರ ಮೈನಸ್ 5.
therefore d is equal to minus 5 divided by 5 these two are cancel d ಬೆಲೆ ಎಷ್ಟಾಯ್ತು 1 ಈಗ d ಬೆಲೆ ಗೊತ್ತಾಯ್ತು d is equal to minus 1 d is equal to minus 1 ಅನ್ನ ಒಂದರಲ್ಲಿ ಆದೇಶ ಮಾಡಿದಾಗ ಒಂದರಲ್ಲಿ ಆದೇಶಿಸಿದಾಗ ಏನು ಬರುತ್ತೆ a ಬರುತ್ತೆ ನಮಗೆ ಕೇಳಿದ ಏನಿಗೆ ಇದಾನೆ a10 ಹೌದು 10ನೇ ಪದವನ್ನು ಕೇಳಿದ್ದಾರೆ 10ನೇ ಪದವನ್ನು ನಾವು ಏನಂತ ಬರೀತಿದ್ವು a plus 9d a plus ಪದವನ್ನ ಕಂಡುಹಿಡಿಯಬೇಕು a3 ಅಂದ್ರೆ a plus 2d is equal to 15 s10 ಗೊತ್ತಿದೆ ಇದರ ಸಹಾಯದಿಂದ Sn is equal to n by 2 2a plus n minus 1 into d. S10 n ಅಂದ್ರೆ 10 ಇದೆ 10 by 2 2a plus 10 minus 1 into d. d ಬೆಲೆನೂ ಗೊತ್ತಿಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. S10 ಅಂದ್ರೆ ಎಷ್ಟಿದೆ 125 is equal to 2 ಒಂದೇ 2 ಐತೆ 2a plus 90 5 ಈ ಸೈಡ್ ತಗೊಂಡ್ಬಂದ್ರೆ ಗುಣಾಕಾರ ಇದ್ದದೇನಾಯ್ತು ಭಾಗಾಕಾರ 5 ಒಂದೇ 5 25 2a plus 90 is equal to 25 ಇದು 2 2 minus 1 ಸಮೀಕರಣ 2 ಒಂದಕ್ಕೆ 2 ರಿಂದ ಗುಣಿಸಬೇಕು ಯಾಕಂದ್ರೆ ಇಲ್ಲಿ 2a ಇದೆ ಇದನ್ನು ನಾವು 2a ಮಾಡ್ಕೋಬೇಕಾಗುತ್ತೆ ಹೌದು ಗುಣಿಸಿದಾಗ ಏನಾಯ್ತು 2 into a 2a 2 into 2d 4d 2 into 15 30 ಚಿಹ್ನೆಗಳ ಬದಲಾವಣೆ ಮೈನಸ್ 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 ಇಷ್ಟು ಆರ್ ಕ್ಯಾನ್ಸಲ್ 9d ಒಳಗೆ 4d ಹೋಯ್ತಲ್ಲ 5d 30ರಲ್ಲಿ 25 ಹೋಯ್ತಲ್ಲ 5 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಏನಾಗಿದೆ ಮೈನಸ್ ನಮಗೆ d ಬೇಕು d is equal to -1 d is equal to -1 ಆಯ್ತು ಸಾಮಾನ್ಯ ವ್ಯತ್ಯಾಸ is equal to -1 ಈ ಒಂದನ್ನ -1 ಸಮೀಕರಣ 1ರಲ್ಲಿ ಹಾಕೋಣ ಸಮೀಕರಣ 1ರಲ್ಲಿ ಯಾಕೆ ನೋಡಿ d is equal to -1 ಇದರಲ್ಲಿ ಹಾಕ್ತೀವಿ a ಹಾಗೆ d ಗೊತ್ತಿಲ್ಲ ಪ್ಲಸ್ 2 into d ಅಂದ್ರೆ ಏನಿದೆ -1 is equal to 15 ಪ್ಲಸ್ ಗುಣಾಕಾರ ಮೈನಸ್ 2 a is equal to 15 plus 2 therefore a is equal to 17 a ಬೆಲೆ ಎಷ್ಟಾಯ್ತು 17 ಆಯ್ತು ನಮಗೆ ಕೇಳಿದ್ದೇನು a10 ಯಾವದನ್ನ ಕೇಳಿದಾನೆ a10 ಅಂದ್ರೆ ನಾವು ಏನಂತ ಬರೀಬಹುದು a plus 9d a plus 9d a10 ಇದ್ದಾರೆ a10 is equal to a plus 9d a ಅಂದ್ರೆ 17 ಇದೆ ಪ್ಲಸ್ 9 d ಅಂದ್ರೆ ಎಷ್ಟಿದೆ -1 17 minus 9 ಇದೆಷ್ಟಾಯ್ತು 8 ಅಂದ್ರೆ a10 is equal to 8 a10 is equal to 8 ಇದು d ಮತ್ತು a10 ಬೆಲೆಯನ್ನ ಫೈಂಡ್ ಔಟ್ ಮಾಡಿ a3 s10 ಇವು ಎರಡು ಬೆಲೆಗಳನ್ನು ಕೊಟ್ಟು d ಮತ್ತು a10 ಅನ್ನು ಕೇಳಿದ್ದಾರೆ Then fifth one from
Roman number Roman number 5. Yes, fifth one. D is equal to 5. ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ. S9 is equal to 75. A9 ಅನ್ನ ಫೈಂಡ್ ಔಟ್ ಮಾಡಬೇಕು. D is equal to S9. Sn is equal to n divided by 2, 2a plus n minus 1 into D. Sn is equal to n by 2, 2a plus n minus 1 into D. S9 ಇದೆ. S9 is equal to 9 divided by 2, 2a plus 9 minus 1. D ಅಂದ್ರೆ ಎಷ್ಟಿದೆ? 5. S9 ಅಂದ್ರೆ ಗೊತ್ತಿದೆ ಎಷ್ಟು? 75. S 9 divided by 2, 2a plus 8 5, 8 40. 8 40. 75. 9 divided by 2, 2 ಕಾಮನ್ ತೆಗೆದ್ರೆ a plus 20. These two are cancelled. 75 divided by 9 is equal to a plus 20. A plus 20. ನಮಗೆ ಬೇಕಾಗಿದ್ದೇನೀಗ a ಬೇಕು. 75 divided by 9, then minus 20 is equal to a. 9 ಲಸ ಬಂತು. 75 minus 180 is equal to a. 180 actually ಇಲ್ಲಿ 20ರ ಕೆಳಗಡೆ ಏನು ಇರ್ಲಿಕ್ಕಂದ್ರೆ 1 ಇರುತ್ತೆ. 1 9 20 ಹೌದು. ನೆಕ್ಸ್ಟ್ ಇಲ್ಲಿ ಉಳಿದದ್ದು -105 divided by 9 is equal to 180ರಲ್ಲಿ 75 ಹೋಯ್ತಾನ 105. ನೆಕ್ಸ್ಟ್ 3 3 9, 3 3 9, 3 5 15. Therefore A is equal to -35 divided by 3. A ಬೆಲೆ ಎಷ್ಟು ಬಂತು? -35 divided by 3. ಇದು A ಬೆಲೆ. ಫೈಂಡ್ ಔಟ್ ಮಾಡಬೇಕಾಗಿದ್ದೇನು? A9. A9 ಅಂದ್ರೆ ಏನಂತ ಬರ್ತೀವಿ ನಾವು? A plus 8D. A9 ಅಂದ್ರೆ ಏನು ಬರ್ತು? A9 is equal to A plus 8D. A ಅಂದ್ರೆ -35 divided by 3 plus 8 into 5. -35 divided by 3 plus 40. ಹೌದು. ಏನೋ 3 ಲಸ ಬಂತು. -35 plus 120. ಹೌದು. ಇಲ್ಲಿ ಎಷ್ಟು ಉಳಿತಿ? 85 divided by 3. 85 divided by 3. ಹೋಗಲ್ಲ.
ಎಸ್ 85 divided by 3 ಇದು A9 ಡಿ ಬೆಲೆ ಕೊಟ್ಟಿದ್ದಾರೆ, S9 ಗೊತ್ತಿದೆ. ಮೊದಲನೆಯ ಪದ ಮತ್ತು 9ನೇ ಪದವನ್ನು ನಾವು ಕಂಡುಹಿಡಿಯಬೇಕು. Sn is equal to n by 2 2a plus n minus 1 into d. S9 ಅಂದರೆ n is ಬೆಲೆ ಎಷ್ಟಾಯ್ತು? 9. 9 divided by 2 2a plus 9 minus 1 d ಅಂದ್ರೆ ಎಷ್ಟಿದೆ? 5. S9 ಬೆಲೆ ನಮಗೆ ಗೊತ್ತಿದೆ 75 is equal to 9 by 2 2a plus 8 5 40. ಎರಡನ್ನ ಕಾಮನ್ ತೆಗೆದಾಗ a plus 20 2 2 ಕ್ಯಾನ್ಸಲ್ ಆಯ್ತು. 75 divided by 9 equal to a plus 20. ನಮಗೆ ಬೇಕಾಗಿದ್ದು ಮೊದಲನೇ ಪದ ಬೇಕು. 20ಅನ್ನ ಸ್ಥಳಾಂತರ ಮಾಡಿದಾಗ ಬಲಗಡೆಯಿಂದ ಎಡಗಡೆ ಬಂದಾಗ ಪ್ಲಸ್ ಇದು ಮೈನಸ್ ಆಗುತ್ತೆ. ಇಲ್ಲಿ ಏನು ಇರಲ್ಲ ಅಂದ್ರೆ 1 ಇರುತ್ತೆ. 1 ಮತ್ತು 9ರ ಲಸ 9. 75 ಮೈನಸ್ 29 180. 70ರಲ್ಲಿ 180 ಕಳೆಯಕ್ ಬರಲ್ಲ. 180ರಲ್ಲಿ 75 ಹೋಯ್ತಾರೆ 105. ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ ಇದೆ, ಮೈನಸ್ 3 3 35. a is equal to minus 35 divided by 3. next 9 a plus 8d. a ಅಂದ್ರೆ minus 35 divided by 3 plus 8 into 5 minus 35 divided by 3 plus 8 5 40. ಇಲ್ಲಿ ಏನು ಇರಲ್ಲ ಅಂದ್ರೆ 1 ಇರುತ್ತೆ. 1 ಮತ್ತು 3ರ ಲಸ 3 minus 35 plus 43 120. ಹೌದು 120ರಾಗ minus 35 ಹೋಯ್ತಾರೆ. 85 divided by 3. ಯಾವ್ದಿದು? 9ನೇ ಪದ 85 divided by 3. ಪ್ರಶ್ನೆ ನಂಬರ್ 6 ಅಂದ್ರೆ ರೋಮನ್ ನಂಬರ್ 6 ನೀವೇ ಮಾಡಿ. ನೆಕ್ಸ್ಟ್ ರೋಮನ್ ನಂಬರ್ 7, ರೋಮನ್ ನಂಬರ್ 7 ನೋಡೋಣ. 6 ನೀವೇ ಮಾಡಿ. Yes. ಪ್ರಶ್ನೆ ನೀವೇ ಮಾಡಿ. ಪ್ರಶ್ನೆ 7. a is equal to 8. an is equal to 62. Sn is equal to 810. n is equal to question mark. d is equal to question mark. d is equal to question mark. ಇಲ್ಲಿ ನೋಡಿ ಮೊದಲನೆಯ ಮತ್ತು ಕೊನೆಯ ಪದ ಇರುವುದಿದೆ. ಇವಕ್ಕೆ ಮೂರಕ್ಕೂ ಸಂಬಂಧ ಇರುವ ಸೂತ್ರ ನೋಡಿ. Sn is equal to n divided by 2 ಮೊದಲನೆಯ ಪದ ಪ್ಲಸ್ ಕೊನೆಯ ಪದ. ಇದೊಂದು ಸೂತ್ರ ಇದೆ ನೋಡಿ. ಈ ಸೂತ್ರನ ಆಲ್ರೆಡಿ ಬಿಡಿಸಿದ್ದೇನೆ. ಹೌದು Sn is equal to n by 2 a plus an. ಇನ್ನೊಂದಿದೆ Sn is equal to n by 2 a plus l. Sn ಗೊತ್ತಿದೆ ಎಷ್ಟು? 810. ಹೌದು n ಅಂದ್ರೆ ಇಲ್ಲಿ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡೋಣ.
ಎ ಅಂದ್ರೆ 8, ಕೊನೆಯ ಪದ ಎಷ್ಟಿದೆ 62. 810 n ಡಿವೈಡೆಡ್ ಬೈ 2 ಇಲ್ಲಿ ಎಷ್ಟಾಯ್ತು 70. 62ಕ್ಕೆ 8 ಕೂಡಿಸಿದ 810 n ಡಿವೈಡೆಡ್ ಬೈ 2 ಇಂಟು 70. 2 ಒಂದ್ಲೆ 2 35. 810 ಇಸ್ ಈಕ್ವಲ್ ಟು n ಇಂಟು 35. ನಮಗೆ ಬೇಕಾಗಿದ್ದೇನು n ಬೇಕು. 810 ಡಿವೈಡೆಡ್ ಬೈ 35 ಈಸ್ ಈಕ್ವಲ್ ಟು n. ಹೌದು 35 ಐದ್ಲಿ 35 ಆರ್ಲಿ 35 ಇಂಟು 6 ಐದ್ಲಿ 30 ಅದ್ಯಾಸ್ 35 ಒಂದ್ಲೆ 35 ಆರ್ಲೆ n is equal to ಎಷ್ಟು ಬಂತು 6. n r ಬಂತು. ಏನು ಬೇಕಾಗಿದ್ದೇನು d. ಯಾವ ಸೂತ್ರ an is equal to a plus n minus 1 into d. an ಗೊತ್ತಿದೆ ಇಲ್ಲಿದೆ ನೋಡಿ 62, a ಗೊತ್ತಿದೆ 8, n ಎಷ್ಟಿದೆ 6 minus 1 into d 62 minus 8 5d 6 ಒಳಗೆ ಬಂದು ಹೋಯ್ತಂದ್ರ 5d 62 ಇದೆ ಇಲ್ಲಿ 8 ಇದೆ. ಗೊತ್ತಾಯ್ತಾ ಇದು an is equal to a plus n minus 1 into d. an ಎಷ್ಟಿದೆ 62, a ಎಷ್ಟಿದೆ 8, d ಬೇಕಾಗಿದೆ n ಗೊತ್ತಿದೆ 6 minus 1. ನೆಕ್ಸ್ಟ್ ಇಲ್ಲಿ ಎಷ್ಟಾಯ್ತು 56 minus 1 12ರಲ್ಲಿ 8 ಹೋಯ್ತಾರೆ 4. ಹೌದು 54 is equal to 5d. ನಮಗೆ d ಬೇಕಾಗಿದೆ 54 ಡಿವೈಡೆಡ್ ಬೈ 5. 54 ಡಿವೈಡೆಡ್ ಬೈ 5 ಕಡಿತಾ ಹೋಗಲ್ಲ, ಅದರಿಂದ ಹೋಗುತ್ತೆ 5 ಒಂದ್ಲೆ. as d is equal to 54 divided by 5. 54 divided by 5. ಇದು ಪ್ರಶ್ನೆ 7. a is equal to 8, an is equal to 62, sn is equal to 810. n ಮತ್ತು d ಬೆಲೆಗಳನ್ನ ಫೈಂಡ್ ಔಟ್ ಮಾಡಬೇಕು. sn is equal to n by 2 a plus an. ಯಾಕಂದ್ರೆ ಇಲ್ಲಿ ಮೊದಲನೇ ಮತ್ತು ಕೊನೆಯ ಪದ ನಮಗೆ ಗೊತ್ತಿದೆ, ಅಲ್ಲೊಂದು ಸೂತ್ರ ಬರುತ್ತೆ sn is equal to n by 2 a plus an. sn ಗೊತ್ತಿದೆ 210, n ಅನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. a ಗೊತ್ತಿದೆ, an ಗೊತ್ತಿದೆ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ n is equal to 6. ಇನ್ನ d ಫೈಂಡ್ ಔಟ್ ಮಾಡಬೇಕು. ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬೇಕಂದ್ರ ನಮಗ್ ಗೊತ್ತಿರೋದು ಯಾವುದು, ಮೊದಲನೆಯ ಪದ ಗೊತ್ತಿದೆ, ಕೊನೆಯ ಪದ ಗೊತ್ತಿದೆ, n ಗೊತ್ತಿದೆ. ಈ ಮೂರು ಬೆಲೆಗಳ ಮೂಲಕ ನಾವು ಏನ್ ಮಾಡ್ಬೇಕು, an is equal to a plus n minus 1 into d. an 62, a 8, n ಅಂದ್ರೆ 6 ಇದೆ, dn ಫೈಂಡ್ ಔಟ್ ಮಾಡಬೇಕು. d is equal to 54 divided by 5. 54 divided by 5. Next ಇಲ್ಲಿ 8 ನೀವೇ ಮಾಡಿ. 9ನ್ನ ಪ್ರಶ್ನೆ 9
ಎಂಟು ನೀವು ಟ್ರೈ ಮಾಡಿ. ರೋಮನ್ ನಂಬರ್ 8 ಪ್ರಶ್ನೆ 9 ನೋಡೋಣ. ಎಸ್ ಪ್ರಶ್ನೆ 9 a is equal to 3 n is equal to into s is equal to 190 Sn ಆದರೆ d is equal to question mark ಅಂತಿದೆ. 9 ಮೂರ ಬೆಲೆಗಳು ಕದವ. Sn is equal to n divided by 2 2a plus n minus 1 into d. Sn ಅಂದ್ರೆ 192 8 divided by 2 2 into 3 plus 8 minus 1 into d 192. ಇಲ್ಲಿ ನೋಡಿ ಐಡ ಒಂದ್ಲೆ ಎರಡ ನಾಲ್ಕಲೆ 4 ಎರಡು ಮೂರ್ಲೆ 6 7 ಡಿ 8ರಲ್ಲಿ ಒಂದು ಹೋಯ್ತಾರೆ 7 7 into d 192 divided by 4 6 plus 7d 4 ಒಂದ್ಲೆ ಹೌದು 4 ಐದ್ಲೆ 4 ನಾಲ್ಕಲೆ 16 4 ನಾಲ್ಕಲೆ 16 3 ಉಳಿತಿ 4 ಎಂಟ್ಲೆ 32 48 6 plus 7d ನಮಗೆ ಬೇಕಾಗಿದ್ದೇನಿಲ್ಲಿ d ಬೇಕು 6 ಈ ಸೈಡ್ ತೊಂಬರಿ 48 minus 6 is equal to 7d 42 is equal to 7d 42 divided by 7 is equal to d 7 ಒಂದೇ 7 ಆರ್ಲೆ therefore d is equal to 6. d is equal to 6. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರ a n sn ಕೊಟ್ಟಿದ್ದಾರೆ. d ಬೆಲೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೂತ್ರ sn is equal to n by 2 2a plus n minus 1 into d. sn a n ಬೆಲೆಗಳನ್ನ ಹಾಕಿದಾಗ ಹೌದು 192 8 by 2 2 into 3 6 8 minus 1 7 7 into d 7d 4ಅನ್ನ ಕೆಳಗಡೆ ತಂದಾಗ ಅಂದ್ರೆ ಎಡಗಡೆ ತಂದಾಗ 4 ಒಂದೇ 4 48 ನೆಕ್ಸ್ಟ್ 6ಅನ್ನು ಈ ಸೈಡ್ ತಂದಾಗ 48ರಲ್ಲಿ 6 ಹೋಯ್ತು 47 d is equal to 7 ಒಂದೇ 7 ಆಗಲಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸದ ಬೆಲೆ 6. ಸಾಮಾನ್ಯ ವ್ಯತ್ಯಾಸದ ಬೆಲೆ 6. ಇದು ಪ್ರಶ್ನೆ 3ರಲ್ಲಿ ರೋಮನ್ ನಂಬರ್ 9. ನೆಕ್ಸ್ಟ್ ಪ್ರಶ್ನೆ 3ರಲ್ಲಿ ಕೊನೆಯದು ರೋಮನ್ ನಂಬರ್ 10. ಸ್ಮಾಲ್ l is equal to 28. sn ಕೊಟ್ಟಿದ್ದಾರೆ 144. ಪದಗಳ ಸಂಖ್ಯೆ ಅಂದ್ರೆ ನಾವೇನ್ ತಗೋಬೇಕಿಲ್ಲಿ ಸ್ಮಾಲ್ n ಇದ್ದರೆ a ಕಂಡುಹಿಡಿಯಿರಿ.
10th one, small l equal to 28. Yes, or Sn is equal to 144. ಪದಗಳ ಸಂಖ್ಯೆ n is equal to 9. ಮೊದಲನೆಯ ಪದವನ್ನ ಕಂಡುಹಿಡಿ. ಮೊದಲನೆಯ ಪದ a. ಇಲ್ಲಿ Sn is equal to n divided by 2 a plus l. ಈ ಸೂತ್ರನು ಗೊತ್ತಿದೆ ನಿಮಗೆ. ಪ್ರಮುಖವಾಗಿ ಮೂರು Sn is equal to n by 2 to a plus n minus 1 into d. Sn is equal to n by 2 a plus an. Sn is equal to n by 2 a plus l. L ಅಂದ್ರೆ last term. Sn ಬಂದಿದೆ 144. 144 n ಅಂದ್ರ 9 divided by 2 a ಗೊತ್ತಿಲ್ಲ. Small l ಅಂದ್ರ 28. 144 into 2 divided by 9 a plus 28. 9 ಒಂದೇ 5 ಉಳಿತಿ 54 ಆಯ್ತು. 9 6 54. 16 ಗುಣಾಕಾರ 2 a plus 28. 9 ಒಂದೇ 9 14 9 ಹೋಯ್ತಾರ ಎಷ್ಟು ಐತಿ 5 ಉಳಿತಿ 54 ಆಯ್ತು. 9 6 54. 16 32. a plus 28. 32 minus 28 is equal to a. a is equal to 4. ಮೊದಲನೆಯ ಪದ 4. ಮೊದಲನೆಯ ಪದ 4. ಸ್ಮಾಲ್ Sn is equal to n by 2 into a plus l. Sn ಬೆಲೆ ಗೊತ್ತಿದೆ 144. n ಅಂದ್ರೆ 9 ಇದೆ. 9 by 2 a plus l. l ಎಷ್ಟಿದೆ 28. 144 into 2 divided by 9 is equal to a plus 28. 9 ಒಂದೇ 9 16 32 a plus 28. ನಮಗೆ ಮೊದಲನೆಯ ಪದ ಬೇಕು 32 minus 28. a is equal to 4. a is equal to 4. ಇದು ಪ್ರಶ್ನೆ 3ರಲ್ಲಿ ಕೊನೆಯದು. ಹೌದು 10th one. The next one ಪ್ರಶ್ನೆ 4. ಪ್ರಶ್ನೆ 4. ಪ್ರಶ್ನೆ 4 ನೋಡಿ. ಪ್ರಶ್ನೆ 4. ಮೊತ್ತ ಕೊಟ್ಟಿದ್ದಾರೆ 636. ಸಿಗಬೇಕಾದರೆ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ? ಎಷ್ಟು ಪದಗಳನ್ನು ಅಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕಿಲ್ಲ? ಸ್ಮಾಲ್ n ಅನ್ನ ಫೈಂಡ್ ಔಟ್ ಮಾಡಬೇಕು.
ಪ್ರಶ್ನೆ 4ರಲ್ಲಿ ಮೊತ್ತ ಕೊಟ್ಟಿದ್ದಾರೆ 636. ಎ ಅಂದ್ರೆ 9, ಡಿ ಅಂದ್ರ 17 ಮೈನಸ್ 9 8. ಏನ್ ಫೈಂಡ್ ಔಟ್ ಮಾಡ್ಬೇಕು? n is equal to ಕ್ವಶನ್ ಮಾರ್ಕ್. ಕೊಟ್ಟಿರೋದು ನೋಡಿ, ಮೊತ್ತ 636. ಎ ಅಂದ್ರ 9, ಡಿ ಅಂದ್ರ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳೆದಾಗ n ಅಂದ್ರೆ ಎಷ್ಟಿದೆ ಅಂದ್ರ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ 9, 17, 25 ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. Sn is equal to n divided by 2, 2a plus n minus 1 into d. Sn ಅಂದ್ರ 636 ಅನ್ನು ಕೊಟ್ಟಿದ್ದಾರೆ. n divided by 2, 2 into 9, n minus 1 into d. 636 into 2, n 18 plus 18 plus n to n minus n2. ಹೌದು, n into 8, 8n, 1 ಎಂಟ್ಲೆ 8. ಇದು ಗುಣಾಕಾರ ಮಾಡಿದಾಗ ಎಷ್ಟಾಯ್ತು? 12, 7, 12, 1272. n 18, 18ರಾಗ 8 ಹೋಯ್ತಂದ್ರೆ 10 ಪ್ಲಸ್ n to n 1272, 10n ಪ್ಲಸ್ n to n ಸ್ಕ್ವೇರ್. ಇದನ್ನ ಈ ಸೈಡ್ ಹೋಯ್ದ್ರ n to n ಸ್ಕ್ವೇರ್ ಪ್ಲಸ್ 10n ಮೈನಸ್ 1272 is equal to 0. ಇಲ್ಲಿ 2 ಕಾಮನ್ ತೆಗೆದ್ರ 2 4 8, 2 5 10, 2 6 12, 2 3 2 6 is equal to 0. 2 ಈಚ ಕಡೆ ತಂದ್ರೆ ಏನಾಯ್ತಿದು? ಭಾಗಾಕಾರ 0/2 0. ಇಲ್ಲಿ ಉಳಿದಂತ ಸಮೀಕರಣ 4n ಸ್ಕ್ವೇರ್ ಪ್ಲಸ್ 5n ಮೈನಸ್ 636 is equal to 0. ಇದು ಒಂದು ಸಮೀಕರಣ ಬಂತು. ಈಗ ಸಮೀಕರಣವನ್ನು ಬಂದಾಗ ಏನು ಮಾಡ್ಬೇಕಂದ್ರೆ ಕೊನೆಯ ಪದ ಮತ್ತು ಮಧ್ಯದ ಪದವನ್ನು ಹೊಡ್ಕೋಬೇಕಾಗತ್ತೆ. ಕೊನೆಯ ಪದ ಮತ್ತು ಮಧ್ಯದ ಪದ. ಇದನ್ನ 4n ಸ್ಕ್ವೇರ್ ಪ್ಲಸ್ 53n ಮೈನಸ್ 48n ಮೈನಸ್ 636 ಈಕ್ವಲ್ ಟು 0. 53 48 ಕೊಡ್ತಾನೆ ಎಷ್ಟು? 5. ಇದನ್ನ 636 ಮತ್ತು 4 ಅನ್ನು ಗುಣಿಸಿದಾಗ ಒಂದು ಬೆಲೆ ಬರುತ್ತೆ. 53 ಮತ್ತು 48 ಅನ್ನು ಗುಣಿಸಿದಾಗ ಅದರ ಗುಣಲಬ್ಧವು ಸೇಮ್ ಬರುತ್ತೆ. ಇಲ್ಲಿ ಕಾಮನ್ n ಕಾಮನ್ ತೆಗೆಯೋಣ. n ಕಾಮನ್ ತೆಗೆದ್ರ 4n ಪ್ಲಸ್ 53 ಉಳಿತಿ. ಇಲ್ಲಿ ಮೈನಸ್ 12n ಕಾಮನ್ ತೆಗೆದ್ರ 12 48, 12 53 636. ನೆಕ್ಸ್ಟ್ 4n ಪ್ಲಸ್ 53. ನೆಕ್ಸ್ಟ್ ಇನ್ನೊಂದು n minus 12 is equal to 0. 4n 53. ಇಲ್ಲಿ 4n 53 ಇದೆ. ಇನ್ನು ಉಳಿದಂತದ್ದು n minus 12. 4n plus 53 equal to 0. ಇನ್ನೊಂದು n minus 12 is equal to 0. 4n is equal to minus 53. ಇದು ಈ ಸೈಡ್ ಬಂತಂದ್ರ n is equal to 12. 0 plus 12 is 12. n is equal to minus 53 divided by 2 or n is equal to 12. ನಾವು ಕನ್ಸಿಡರ್ ಮಾಡಬೇಕಾಗಿದ್ದು n is equal to 12. ಯಾಕಂದ್ರೆ ಇಲ್ಲಿ n ಋಣ ಪೂರ್ಣಾಂಕ ಬರುವುದು. n ಯಾವಾಗಿದ್ದು ಋಣ ಪೂರ್ಣಾಂಕ ಇರಲ್ಲ. ಪದಗಳ ಸಂಖ್ಯೆ 53/2 ಇದೆ ಋಣ ಪೂರ್ಣಾಂಕ.
ನಾವು ಕನ್ಸಿಡರ್ ಮಾಡಬೇಕಾಗಿದ್ದೇನು n is equal to 12. ಮೊತ್ತ ಕೊಟ್ಟಿದ್ದಾರೆ, ಮೊದಲನೇ ಪದ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಾಗ ಅದರ ಸಹಾಯದಿಂದ ಡಿ ಎನ್ ಸೂತ್ರ ನಿಮಗೆ ಗೊತ್ತಿದೆ. SN 636, ಎ ಗೊತ್ತಿದೆ, ಡಿ ಗೊತ್ತಿದೆ. ಇದನ್ನ ಓರೆ ಗುಣಾಕಾರ ಮಾಡಿದಾಗ 1272. ಹೌದು, ಇಲ್ಲಿ ನೋಡಿ, ಇದು n ಉಳಿತಿ, 9 18, 8 ಗುಣಾಕಾರ n 8n, 8 into 1 8, 1272, 10 ಗುಣಾಕಾರ n 10n, 8n into n 8n square, 8n square plus 10n, 1272. ಎಡಗಡೆಯಿಂದ ಬಲಗಡೆ ಬಂದಿದೆ ಅಂದ್ರೆ ಪ್ಲಸ್, ಇದೇನೈತಿ ಮೈನಸ್. ಇದರಲ್ಲಿ 2 ಹೊರಗಡೆ ತೆಗೆದಾಗ 2 4 8, 2 5 10, 2 636 1272. 2 ಈ ಸೈಡ್ ಬರ್ತಂದ್ರ 0/2 ಆಗುತ್ತೆ. 0/2, 0ಕ್ಕೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ ಅದೇ ಸಂಖ್ಯೆ ಬರುತ್ತೆ. ಇಲ್ಲಿ ನಾವು ಅಪವರ್ತಿಸುವಿಕೆ ನೋಡ್ತೀವಿ. ಕೊನೆಯ ಪದ ಮತ್ತು ಮಧ್ಯದ ಪದವನ್ನು ಹೊಡ್ಕೋಬೇಕು. 53 n ಒಳಗೆ 48 n ಉಳಿತಾರೆ 5. 53 ಮತ್ತು 48ನ ಗುಣಾಕಾರ ಮಾಡಿದಾಗ 4 ಮತ್ತು 636ರ ಗುಣಲಬ್ಧ ಎಷ್ಟಿರುತ್ತೆ ಅದಕ್ಕೆ ಈಕ್ವಲ್ ಇರುತ್ತೆ. ಇಲ್ಲಿ n 9 4n ಉಳಿತಿ 53. ಇಲ್ಲಿ 12 ಮೈನಸ್ 12 ಕಾಮನ್ ತೆಗೆದ್ರೆ 12 48, 12 53 636. 4n plus 53, 4n plus 53. ಇಲ್ಲಿ ಉಳಿದಂತದ್ದು n minus 12. ಇವೆರಡು equal to 0. n is equal to minus 53/2 ಇದೆ. ಇದನ್ನ ನಾವು ಕನ್ಸಿಡರ್ ಮಾಡೋದು ಬೇಡ. ಪದಗಳ ಸಂಖ್ಯೆ ಮೈನಸ್ ದಲ್ಲಿ ಇರಲ್ಲ. n is equal to 12. ಒಟ್ಟು ಪದಗಳ ಸಂಖ್ಯೆ 12. ಪದಗಳ ಸಂಖ್ಯೆ 12. ಇದು ಪ್ರಶ್ನೆ 4. ಪ್ರಶ್ನೆ 4. ಮುಂದಿನ ಪ್ರಶ್ನೆಗಳನ್ನ ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ.